ಅದು ಬಾಹುಬಲಿಯ ಮೂರ್ತಿ. ಆ ಮೂರ್ತಿಯನ್ನ ಕೆತ್ತಿಸಿದ ಅರಸನಿಗೆ ಅದನ್ನು ನೋಡಿ ಮನಸ್ಸು ತುಂಬಿ ಬಂದು ಭಕ್ತಿ ಉಕ್ಕಿತು. ಇಂತಹ ವಿಗ್ರಹವನ್ನ ಕೆತ್ತಿದ ಪ್ರತಿಭಾವಂತ ಶಿಲ್ಪಿಗೆ ಏನಾದರೂ ಬಹುಮಾನ ಕೊಡಬೇಕು ಅಂತ ಅರಸ ಮೊದಲಿಗೆ ಯೋಚಿಸ್ತಾನೆ. ನಂತರ ಬಹುಮಾನ ಬದಿಗಿರ್ಲಿ, ಈ ಶಿಲ್ಪಿ ಮುಂದೆಂದೂ ಇಂತಹ ಶಿಲ್ಪವನ್ನ ಕಡೆಯಬಾರದು ಅಂತ ಯೋಚಿಸಿದ ಆ ಅರಸ ಶಿಲ್ಪಿಯ ಬಲಗೈ ಹಾಗೂ ಕಾಲನ್ನೇ ಕತ್ತರಿಸಲು ಆದೇಶ ನೀಡ್ತಾನೆ. ಸ್ನೇಹಿತರೆ, ಇದು ತುಳುನಾಡಿನ ದೈವ ಕಲ್ಕುಡ ಹಾಗೂ ಕಲ್ಲುರ್ಟಿಯ ಕತೆ. ಮಹಾಶಿಲ್ಪಿಯಾಗಿದ್ದ ಕಲ್ಕುಡ ತನ್ನ ಅಪ್ರತಿಮ ಪ್ರತಿಭೆಗಾಗಿ ಕೈಯನ್ನೇ ಕಳೆದುಕೊಂಡ ವ್ಯತೆ. ಅವನ ತಂಗಿ ಕಾಳಮ್ಮ ಅಣ್ಣನ ನೋವಿಗೆ ಜೊತೆಯಾದ ಬಾಂಧವ್ಯದ ಗಾಥೆ. ಶಿಲ್ಪಿಯಾಗಿದ್ದ ಕಲ್ಕುಡ ಹಾಗೂ ಆತನ ತಂಗಿ ಕಾಳಮ್ಮ ದೈವಗಳಾಗಿ ಬದಲಾದ ಇತಿಹಾಸ ಇಲ್ಲಿದೆ. ಆ ಊರಿನ ಹೆಸರು ಕೆಲ್ಲತ್ತ ಮಾರ್ನಾಡು. ಕೆಲ್ಲಪುತ್ತಿಗೆ ಅಂತಾನೂ ಅದಕ್ಕೆ ಹೆಸರಿತ್ತು. ಕಲ್ಲುಗಳನ್ನ ಕುಟ್ಟಿ ಶಿಲ್ಪ ತಯಾರಿಸುವ ಕಲ್ಲು ಕುಟ್ಟಿಗರ ಸಮುದಾಯ ಆ ಊರಿನಲ್ಲಿ ನೆಲೆಸಿತ್ತು. ಆ ಸಮುದಾಯದ ಶಂಭು ಕಲ್ಕುಡ ಹಾಗೂ ಇರುವದಿ ದಂಪತಿಗೆ 6 ಮಕ್ಕಳಿದ್ರು. ಎಲ್ಲೆಣ್ಣ, ಮಲ್ಲಣ್ಣ, ಬಿಕ್ಕೂರು, ನಂದು 4 ಮಕ್ಕಳು. ಬೀರ ಕಲ್ಕುಡ ಹಾಗೂ ಕಾಳಮ್ಮ ಅವಳಿ ಮಕ್ಕಳಾಗಿ ಜನಿಸ್ತಾರೆ. ಬೀರ ಕಲ್ಕುಡ ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದ್ರೇನೆ ತಂದೆ ಶಂಭು ಕಲ್ಕುಡನಿಗೆ ಬೆಳಗೊಳದ ಅರಸನಿಂದ ಕರೆ ಬರುತ್ತೆ. ಅಲ್ಲಿ ಬಹಳ ದೊಡ್ಡ ಗೊಮ್ಮಟನ ಮೂರ್ತಿ ಮಾಡ್ತಾ ಇದ್ದು ಶಿಲ್ಪಿಗಳ ನೇತೃತ್ವವನ್ನ ನೀವೇ ವಹಿಸಬೇಕು ಅಂತ ಓಲೆ ಬಂದಿತ್ತು. ಅದನ್ನ ಪತ್ನಿ ಇರುವದಿಗೆ ಶಂಭು ತಿಳಿಸ್ತಾನೆ. ಇದು ಬಹಳ ದೊಡ್ಡ ಕೆಲಸವಾಗಿರೋದ್ರಿಂದ ಬಹಳ ವರ್ಷಗಳು ಕೆಲಸ ಮಾಡಬೇಕಾಗುತ್ತೆ. ಮರಳಿ ಬರೋಕೆ ಕೆಲವು ವರ್ಷಗಳೇ ಆಗಬಹುದು. ಜೋಪಾನವಾಗಿ ಮಕ್ಕಳನ್ನ ನೋಡ್ಕೋ ಅಂತ ಹೇಳಿ ಶಂಭು ಮನೆಯನ್ನ ಬಿಟ್ಟು ಬೆಳಗೊಳಕ್ಕೆ ಹೋಗ್ತಾನೆ. ಬೆಳಗೊಳದಲ್ಲಿ ಅರಸನನ್ನ ಭೇಟಿ ಮಾಡಿದ ಶಂಭು ಬೆಟ್ಟದ ಮೇಲೆ ಗೊಮ್ಮಟನ ಮೂರ್ತಿ ಕೆತ್ತುವ ಕೆಲಸ ವಹಿಸಿಕೊಂಡು ಕೆಲಸವನ್ನ ಆರಂಭಿಸ್ತಾನೆ. ಕ್ರಮೇಣ ಸುಂದರವಾದ ಗೊಮ್ಮಟೇಶ್ವರನ ಮೂರ್ತಿ ರೂಪುಗೊಳ್ಳುತ್ತೆ. ಇತ್ತ ಇರುವದಿ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಗಂಡು ಮಗುವಿಗೆ ಬೀರ ಅಂತ ಹೆಸರಿಟ್ರೆ ಹೆಣ್ಣು ಮಗುವಿಗೆ ಕಾಳಮ್ಮ ಅಂತ ಹೆಸರಿಡ್ತಾಳೆ. ಮಕ್ಕಳು ಬೆಳೀತಾ ಕೆಲಸವನ್ನ ಕಲಿತಾರೆ. ಹಿರಿಯ ಹುಡುಗ ಮರದ ಕೆಲಸ, ಮತ್ತೊಬ್ಬ ಕಬ್ಬಿಣದ ಕೆಲಸ, ಇನ್ನೊಬ್ಬ ಚಿನ್ನದ ಕೆಲಸ, ಮತ್ತೊಬ್ಬ ತಾಮ್ರದ ಕೆಲಸವನ್ನ ಕಲಿತಾನೆ. ಬೀರ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಅಪ್ಪನ ಪ್ರಶ್ನೆ ಬರುತ್ತೆ. ತಾಯಿಯ ಬಳಿ ಬಂದ ಬೀರ ಅಪ್ಪನ ಬಗ್ಗೆ ವಿಚಾರಿಸಿದಾಗ ಎಲ್ಲವನ್ನ ತಾಯಿ ವಿವರಿಸ್ತಾಳೆ. ಕಲ್ಲಿನ ಕೆಲಸ ಕಲಿತ ನಂತರ ಅಪ್ಪನ ಹತ್ರ ನೀನು ಹೋಗಬಹುದು ಅಂತ ಹೇಳ್ತಾಳೆ. ಕೆಲ್ಲತ್ತ ಮಾರ್ನಾಡಿನಲ್ಲಿ ಮಾವ ಸೂವ ಕಲ್ಕುಡನ ಬಳಿ ಹೋದ ಬೀರ ಅವನ ಬಳಿ ಕಲ್ಲಿನ ಕೆಲಸವನ್ನ ಬಹಳ ಬೇಗ ಕಲಿತಾನೆ. ಬೇರೆ ಅಣ್ಣಂದಿರೆಲ್ಲ ಬೇರೆ ಬೇರೆ ಕೆಲಸಗಳನ್ನ ಕಲಿತ್ರೆ ಬೀರ ಮಾತ್ರ ಕುಲಕಸುಬನ್ನೇ ಕಲಿಯಬೇಕು ಅಂತ ಕಷ್ಟಪಟ್ಟು ಶಿಲ್ಪ ಮಾಡುವ ಕಲ್ಲಿನ ಕೆಲಸವನ್ನ ಕಲಿತಾನೆ. ಕೇವಲ 6 ತಿಂಗಳಲ್ಲಿ ಉತ್ತಮ ಶಿಲ್ಪಿಯಾಗಿ ಅಮ್ಮನ ಅನುಮತಿ ಪಡೆದು ಅಪ್ಪನನ್ನ ನೋಡೋಕೆ ಅಂತ ಬೆಳಗೊಳಕ್ಕೆ ಹೊರಡ್ತಾನೆ. ಇತ್ತ ಬೆಳಗೊಳದಲ್ಲಿ ಗೊಮ್ಮಟನ ಮೂರ್ತಿಯ ಕೆಲಸ ಮುಗಿದು ಪೂಜೆ, ಮಸ್ತಕಾಭಿಷೇಕ ಎಲ್ಲವೂ ಆಗುತ್ತೆ. ಅರಸ ಕೊಟ್ಟ ಹಣ ಉಡುಗೊರೆಯನ್ನ ತಗೊಂಡು ಶಂಭು ಕಲ್ಕುಡ ಮರಳಿ ಊರಿಗೆ ನಡ್ಕೊಂಡು ಹೋಗ್ತಾನೆ. ದಾರಿ ಮಧ್ಯದಲ್ಲಿ ಒಂದು ಆಲದ ಮರದ ಕಟ್ಟೆಯಲ್ಲಿ ಕೂರ್ತಾನೆ. ಇತ್ತ ಕಡೆಯಿಂದ ಬೀರ ಕೂಡ ಅದೇ ದಾರಿಯಾಗಿ ಬಂದು ಅದೇ ಕಟ್ಟೆಯಲ್ಲಿ ಇನ್ನೊಂದು ಬದಿಯಲ್ಲಿ ಕೂರ್ತಾನೆ. ಇಲ್ಲಿ ಮಾತುಕತೆ ನಡೆದಾಗ ಅಪ್ಪ ಮಕ್ಕಳ ಪರಿಚಯ ಆಗುತ್ತೆ. ಮಗ ಬೀರ ನನಗೆ ನೀನು ಕೆತ್ತಿದ ಗೊಮ್ಮಟನ ಮೂರ್ತಿಯನ್ನ ನೋಡಬೇಕು ಅಪ್ಪ ಅಂತ ಹಠ ಮಾಡ್ತಾನೆ. ಹಾಗೆ ಅಪ್ಪ ಮಗ ಇಬ್ರು ಗೊಮ್ಮಟನ ಮೂರ್ತಿಯ ಬಳಿಗೆ ಹೋದಾಗ ಕತ್ತಲಾಗಿರುತ್ತೆ. ಆ ಕತ್ತಲಲ್ಲಿ ದೀಪದ ಬೆಳಕಿನಲ್ಲಿ ಮೂರ್ತಿಯನ್ನ ಸೂಕ್ಷ್ಮವಾಗಿ ಬೀರ ನೋಡ್ತಾನೆ. ಇದರಲ್ಲಿ ದೋಷ ಇದೆ ಅಂತ ಅವನಿಗೆ ಅನ್ಸುತ್ತೆ. ತಲೆಯ ಎಡ ಮತ್ತು ಬಲಭಾಗ ಸಮ ಪ್ರಮಾಣದಲ್ಲಿ ಇಲ್ಲ ಅಪ್ಪ ಅಂತ ಹೇಳ್ತಾನೆ. ತನ್ನ ಕೆಲಸದ ದೋಷದ ಬಗ್ಗೆ ಬಹಳ ನೊಂದುಕೊಂಡ ಶಂಭು, ಇದು ಅರಸನಿಗೇನಾದರೂ ಗೊತ್ತಾದ್ರೆ ಆತ ನನ್ನನ್ನ ಸಾಯಿಸಲಬಹುದು, ಇಂತಹ ಅಪಮಾನ ಸಹಿಸೋದಕ್ಕಿಂತ ಸಾಯೋದೇ ಮೇಲು ಅಂತ ಹೇಳಿ ಉಳಿಯಿಂದ ಎದೆಗೆ ತಿವಿದುಕೊಂಡು ಸಾಯ್ತಾನೆ. ಅಪ್ಪನ ಹೆಣದ ಮೇಲೆ ಬಿದ್ದು ನರಳಾಡಿದ ಬೀರ ತನ್ನ ಅಪ್ಪನ ಸಾವಿಗೆ ತಾನೇ ಕಾರಣ ಆದೆ ಅಂತ ಜೋರಾಗಿ ಅಳ್ತಾನೆ. ನಂತರ ಅಪ್ಪನ ಶವ ಸಂಸ್ಕಾರವನ್ನ ಮಾಡಿ ಗೊಮ್ಮಟನ ಮೂರ್ತಿಯಲ್ಲಿದ್ದ ದೋಷವನ್ನ ಸರಿಪಡಿಸಿ ಮನೆಗೆ ಮರಳ್ತಾನೆ. ಮುಂದೆ ಬೀರಕಲ್ ಕೂಡ ಬಹಳ ದೊಡ್ಡ ಶಿಲ್ಪಿಯಾಗಿ ಹೆಸರು ಮಾಡ್ತಾನೆ. ಕಾರ್ಕಳದ ಭೈರವ ಅರಸನಿಗೆ ಅವನ ಹೆಸರು ಕೂಡ ಗೊತ್ತಾಗುತ್ತೆ. ಕಾರ್ಕಳದಲ್ಲಿ ದೊಡ್ಡ ಗೊಮ್ಮಟನ ಮೂರ್ತಿ ಕೆತ್ತಿಸೋಕೆ ಬೀರನಿಗೆ ಆ ಅರಸ ಆಹ್ವಾನ ನೀಡ್ತಾನೆ. ಬೀರ ಕಾರ್ಕಳಕ್ಕೆ ಹೋದಾಗ ಭೈರವ ಅರಸ ಖುಷಿಯಿಂದ ಸ್ವಾಗತ ಮಾಡ್ತಾನೆ. 4 ಮುಖಗಳ ಬಸದಿ ಹಾಗೂ ಬೆಟ್ಟದ ಮೇಲೆ ಗೊಮ್ಮಟೇಶ್ವರ ಸ್ವಾಮಿಯ ಮೂರ್ತಿಯನ್ನ ಕೆತ್ತಬೇಕು ಅಂತ ಅರಸ ಹೇಳ್ತಾನೆ. ಆ ಕೆಲಸವನ್ನ ಬೀರ ಒಪ್ಕೊಂಡು
ಕುಶಲತೆಯಿಂದ ಮೂರ್ತಿಯನ್ನ ನಿರ್ಮಿಸ್ತಾನೆ. ಅಷ್ಟು ಕೆಲಸ ಮುಗಿಯುವಾಗ ಸುಮಾರು 12 ವರ್ಷಗಳಾಗಿರುತ್ತೆ. ಕೆಲಸ ಮುಗಿದ ನಂತರ ಅರಸನ ಬಳಿಗೆ ಹೋದ ಬೀರ, ನಾನು ಹೊರಡೋಕೆ ಅನುಮತಿ ಕೊಡಬೇಕು ನೀವು ಅಂತ ಕೇಳ್ತಾನೆ. ಈಗ ಸಂಜೆಯಾಗಿರೋದ್ರಿಂದ ಈಗ ಹೋಗೋದ್ ಬೇಡ, ನಾಳೆ ಬೆಳಿಗ್ಗೆ ಹೊರಡು, ನಿನಗೆ ಸೂಕ್ತ ಸಂಭಾವನೆ ಹಾಗೂ ಉಡುಗೊರೆಗಳನ್ನ ಕೊಡ್ತೀನಿ ಅಂತ ಭೈರವ ಅರಸ ಹೇಳ್ತಾನೆ. ಆದ್ರೆ ಭೈರವ ಅರಸನ ಯೋಚನೆ ಬೇರೆನೇ ಇತ್ತು. ಇಂತಹ ಶಿಲ್ಪವನ್ನ ಮತ್ತೆ ಎಲ್ಲೂ ಇವನು ಕೆತ್ತಬಾರದು ಅನ್ನೋದು ಅರಸನ ದುರಾಲೋಚನೆಯಾಗಿತ್ತು. ಅದಕ್ಕಾಗಿ ಸೈನಿಕರನ್ನ ಕಳಿಸಿ ಬೀರನ ಬಲಗೈ ಹಾಗೂ ಎಡಗಾಲನ್ನ ಕತ್ತರಿಸಿ ಹಾಕ್ತಾನೆ. ಗೊಮ್ಮಟೇಶ್ವರನ ಪೂಜೆ, ಮಸ್ತಕಾಭಿಷೇಕ ಸಂಭ್ರಮದಿಂದ ನಡೀತಾ ಇರಬೇಕಾದ್ರೆ ಬೀರ ಕಲ್ಕುಡ ಮನೆಯಲ್ಲಿ ನೋವಿನಿಂದ ನರಳಾಡ್ತಾ ಇದ್ದ. ಆ ಸಮಯದಲ್ಲಿ ವೇಣೂರಿನ ಪ್ರದೇಶವನ್ನ ತಿಮ್ಮಣ್ಣಾಜಿಲ ಎಂಬ ಅರಸ ಆಳ್ತಾ ಇದ್ದ. ಅವನಿಗೆ ಈ ಎಲ್ಲಾ ವಿಚಾರಗಳು ಗೊತ್ತಾಗಿ ಸೈನಿಕರ ಮೂಲಕ ರಹಸ್ಯವಾಗಿ ಬೀರನನ್ನ ಕರೆಸಿಕೊಳ್ತಾನೆ. ಬೀರನಿಗೆ ಸರಿಯಾದ ಔಷಧೋಪಚಾರ ಮಾಡಿ ಗಾಯ ಬೇಗ ವಾಸಿಯಾಗುವ ಹಾಗೆ ಮಾಡ್ತಾನೆ. ಗುಣಮುಖನಾದ ನಂತರ ಬೀರನನ್ನ ಭೇಟಿಯಾದ ತಿಮ್ಮಣ್ಣಾಜಿಲ ವೇಣೂರಿನಲ್ಲಿ ಒಂದು ಗೊಮ್ಮಟನ ಮೂರ್ತಿ ಕೆತ್ತಬೇಕು ಅಂತ ಕೇಳ್ತಾನೆ. ಒಂದೇ ಕೈ ಒಂದೇ ಕಾಲಿನಲ್ಲಿ ಕೆಲಸ ಹೇಗ್ ಮಾಡ್ಲಿ ಅಂತ ಬೀರ ಬೇಸರ ಪಟ್ಕೊಳ್ತಾನೆ. ಅದಕ್ಕೆ ತಿಮ್ಮಣ್ಣಾಜಿಲ, ನೀನು ಉಸ್ತುವಾರಿ ವಹಿಸಿದ್ರೆ ಸಾಕು, ಬೇರೆ ಶಿಲ್ಪಿಗಳು ಕೆತ್ತುತ್ತಾರೆ ಅಂತ ಹೇಳ್ತಾನೆ. ಆದ್ರೆ ಶಿಲ್ಪಕಲೆಯ ರಹಸ್ಯವನ್ನ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಎಂದ ಬೀರ ತನ್ನ ಮೊಂಡು ಕೈಗೆ ಸಾಧನಗಳನ್ನ ಕಟ್ಟಿಕೊಂಡು ನಿಧಾನವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಕೆಲವು ವರ್ಷಗಳಲ್ಲೇ ಆಕರ್ಷಕವಾದ ಗೊಮ್ಮಟನ ಮೂರ್ತಿ ರೂಪುಗೊಳ್ಳುತ್ತೆ. ಈ ಸುದ್ದಿ ಹೇಗೋ ಕಾರ್ಕಳದ ಭೈರವ ಅರಸನಿಗೆ ಗೊತ್ತಾಗಿ ಬಿಡುತ್ತೆ. ಈ ಬೀರನನ್ನ ಕೊಲ್ಲಿಸಬೇಕು, ಇಲ್ಲಾಂದ್ರೆ ಈತ ನನ್ನ ಊರಿನಲ್ಲಿ ನಿರ್ಮಿಸಿದ ಗೊಮ್ಮಟನಿಗಿಂತ ಶ್ರೇಷ್ಠವಾದ ಮೂರ್ತಿಯನ್ನ ಎಲ್ಲಾ ಕಡೆ ನಿರ್ಮಿಸಿ ಬಿಡ್ತಾನೆ ಅಂತ ಭೈರವ ಅರಸ ನಿರ್ಧಾರ ಮಾಡ್ತಾನೆ. ಈ ಕಡೆ ಮಾರ್ನಾಡಿನಲ್ಲಿ ತಂಗಿ ಕಾಳಮ್ಮಳಿಗೆ ಅಣ್ಣನನ್ನ ನೋಡುವ ಆಸೆಯಾಗಿ ಗಂಟು ಮೂಟೆ ಕಟ್ಕೊಂಡು ಕಾರ್ಕಳಕ್ಕೆ ಹೋಗ್ತಾಳೆ. ಅಲ್ಲಿ ಅಣ್ಣನಿಗಾದ ಅನ್ಯಾಯದ ವಿಷಯವನ್ನ ಜನರು ಆಕೆಗೆ ಹೇಳ್ತಾರೆ. ಬೀರ ಈಗ ಇಲ್ಲಿಲ್ಲ, ಅವನು ವೇಣೂರಿನಲ್ಲಿದ್ದಾನೆ ಅಂತಾನು ಜನರು ಹೇಳ್ತಾರೆ. ಕೋಪ ಮತ್ತು ದುಃಖದಿಂದ ಕಾಳಮ್ಮ ಅತ್ತುಕೊಂಡು ಆ ಊರನ್ನ ಬಿಟ್ಟು ವೇಣೂರಿಗೆ ಬಂದು ಅಣ್ಣ ಬೀರನನ್ನ ಭೇಟಿಯಾಗ್ತಾಳೆ. ಅಣ್ಣ ಬೀರ ತನ್ನ ನೋವಿನ ಕಥೆಯನ್ನ ಹೇಳ್ತಾನೆ. ಅದನ್ನ ಕೇಳಿದ ಕಾಳಮ್ಮ, ನಾವಿಬ್ಬರು ಮಾಯಕಕ್ಕೆ ಹೋಗೋಣ, ಬಳಿಕ ದೈವಗಳಾಗಿ ಅರಸನ ಮೇಲೆ ಸೇಡು ತೀರಿಸಿಕೊಳ್ಳೋಣ ಅಂತ ಹೇಳಿ ಒಪ್ಪಿಸ್ತಾಳೆ. ಮಾಯಕ ಅಂದ್ರೆ ಕಣ್ಣಿಗೆ ಕಾಣದಂತೆ ಮಾಯ ಆಗೋದು. ಅಂದ್ರೆ ಇಬ್ಬರು ದೇವರಿಗೆ ನಮಸ್ಕರಿಸಿ ತಿರುಪತಿ ತಿಮ್ಮಪ್ಪನನ್ನ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೇ ಇದ್ದ ಸ್ಥಳೀಯ ದೇವಸ್ಥಾನಕ್ಕೆ ಸುತ್ತು ಬಂದು ಅಲ್ಲೇ ಮಾಯವಾಗಿ ದೈವಗಳಾಗಿ ಬದಲಾಗ್ತಾರೆ. ಇವರು ಇಬ್ರು ಬೇಸರದಿಂದ ದೇವಸ್ಥಾನದ ಬಾವಿಗೆ ಹಾರಿ ಸತ್ತರು ಎಂಬ ಕಥೆಯೂ ಇದೆ. ಇದಾದ ನಂತರ ನೇರವಾಗಿ ಕಾರ್ಕಳದ ಅರಮನೆಗೆ ಬಂದು ಅಲ್ಲಿ ಭೈರವ ಅರಸನನ್ನ ಕಾಡಿಸ್ತಾರೆ. ಅರಮನೆಯಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತೆ, ಬಂಗಾರದ ಆಭರಣಗಳು ಕಾಣೆಯಾಗುತ್ತೆ, ಅರಸನ ಹಾಸಿಗೆಗೆ ಬೆಂಕಿ ತಗುಲುತ್ತೆ. ಹೆದರಿಕೊಂಡ ಅರಸ ಭೈರವ ಜ್ಯೋತಿಷಿಗಳನ್ನ ಕರೆಸಿ ಮಾತಾಡ್ತಾನೆ. ಇದು ಭೂತಗಳ ಕರಾಮತ್ತು ಅಂತ ಗೊತ್ತಾಗುತ್ತೆ. ಯಾರೇ ಮಂತ್ರವಾದಿಗಳು ಬಂದ್ರೂ ಈ ಭೂತಗಳ ಕಾಟವನ್ನ ತಪ್ಪಿಸೋಕೆ ಆಗೋದೇ ಇಲ್ಲ. ಆಗ ಉಪ್ಪಿನಂಗಡಿಯಲ್ಲಿ ವೈಲಾಯ ಹೆಸರಿನ ದೊಡ್ಡ ಮಂತ್ರವಾದಿ ಇದ್ದ. ಆತನನ್ನ ಬರೋಕೆ ಹೇಳಲಾಗುತ್ತೆ. ವೈಲಾಯ ದಾರಿಯಲ್ಲಿ ಬರಬೇಕಾದ್ರೆ ಈ ದೈವಗಳು ಕಾಡ್ಸೋಕೆ ಶುರು ಮಾಡುತ್ತೆ. ಅದಕ್ಕೆ ವೈಲಾಯ ದೈವಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ನೀವಿಬ್ಬರು ನನ್ನ ಮಂತ್ರಕ್ಕೆ ಬಗ್ಗಿದ್ರೆ ನಿಮ್ಮಿಬ್ಬರಿಗೂ ಗುಡಿ ಕಟ್ಟಿಸಿ ಪೂಜೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿಂದ ಕಾರ್ಕಳದ ಅರಮನೆಗೆ ಬಂದ ವೈಲಾಯ ಅಲ್ಲಿ ಪೂಜೆ ಮಾಡಿ ತೆಂಗಿನ ಕಾಯಿಯಲ್ಲಿ ದೈವಗಳನ್ನ ಇರಿಸಿ ಉಪ್ಪಿನಂಗಡಿಗೆ ವಾಪಸ್ ಆಗ್ತಾನೆ. ಹಿಂದೆ ಮಾತು ಕೊಟ್ಟಂತೆ ಬೀರ ಮತ್ತು ಕಾಳಮ್ಮಳಿಗೆ ಹೆಂಚು ಹೊದಿಸಿದ ದೇವಸ್ಥಾನವನ್ನ ನಿರ್ಮಾಣ ಮಾಡಿಕೊಡ್ತಾನೆ. ಊರವರನ್ನೆಲ್ಲ ಕರೆಸಿ ಪೂಜೆ ಮಾಡ್ತಾನೆ, ನೇಮವನ್ನ ನಡೆಸಿಕೊಡ್ತಾನೆ. ಅಂದಿನಿಂದ ಬೀರ ಕಲ್ಕುಡ ಎಂಬ ಹೆಸರಿನಿಂದ ದೈವವಾದ್ರೆ ಕಾಳಮ್ಮ ಕಲ್ಲುರ್ಟಿ ಎಂಬ ಹೆಸರಿನಿಂದ ದೈವವಾಗ್ತಾಳೆ. ಅಲ್ಲಿಂದ ಬೇರೆ ಬೇರೆ ಊರುಗಳಲ್ಲೂ ಈ ದೈವಗಳ ಪವಾಡಗಳು ನಡೆಯುತ್ತೆ. ಅಲ್ಲೂ ಕೂಡ ಈ ದೈವಗಳ ಆರಾಧನೆ ಶುರುವಾಯಿತು. ಕಲ್ಲುರ್ಟಿಗೆ ಮಂತ್ರದೇವತೆ, ಸತ್ಯದೇವತೆ ಹಾಗೂ ಪಾಷಾಣ ಮೂರ್ತಿ ಎಂಬ ಹೆಸರುಗಳು ಕೂಡ ಇವೆ. ಕಲ್ಕುಡ ಹಾಗೂ ಕಲ್ಲುರ್ಟಿ ದೈವಗಳ ಕಾರಣಿಕ ತುಳುನಾಡಿನಲ್ಲಿ ಬಹಳ ಪ್ರಭಾವಶಾಲಿ. ಈ ದೈವಗಳನ್ನ ಯಾರೇ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ್ರೂ ಅದು ಕೂಡಲೇ ಫಲಿಸುತ್ತೆ. ಈ ದೈವಗಳ ಆರಾಧನೆ ಈಗ ದೊಡ್ಡ ಪರಂಪರೆಯಾಗಿ ಬೆಳೆದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.